ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೀಸನಲ್ಲಿ ಬರೋವಂಥ ಹಸಿ ಕಾಳಲ್ಲಿ ಒಂದಾಗಿರೋವಂಥ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಮಸಾಲೆ ಅವರೆಕಾಳಿನ ಸಾರನ್ನ ಮಾಡ್ತಾ ಇದ್ದೀನಿ. ಈ ಮಸಾಲೆನ ಉಪಯೋಗಿಸಿ ಬರೀ ನೀವು ಅವರೆಕಾಳಿಗೆ ಮಾತ್ರ ಅಲ್ಲ, ಬಟಾಣಿ, ಹಳಸಂದೆ ಕಾಳು ಜೊತೆಗೆ ತೊಗರಿ ಕಾಳು ಇದೆಲ್ಲದಕ್ಕೂ ಈ ಸಾರನ್ನ ಮಾಡ್ಕೋಬೋದು ಮಸಾಲೆ ಉಪಯೋಗಿಸ್ಕೊಂಡು ಅವರೆಕಾಳು ಜಾಗದಲ್ಲಿ. ಇವತ್ತು ಅವರೆಕಾಳು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜೊತೆಗೆ ವಿಜುವಲಿ ಇಂಪ್ಯಾರ್ಡ್ಗಳು, ತೆಂಗಿನಕಾಯಿನ ತುರಿದು ಹೇಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ಜೊತೆಗೆ ಅದನ್ನ ಹೇಗೆ ಉಪಯೋಗಿಸೋದು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ. ತಪ್ಪದೆ ವಿಡಿಯೋ ಕೊನೆಯವರೆಗೂ ನೋಡಿ. ಇವತ್ತಿನ ವಿಡಿಯೋ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 3ರಿಂದ 4 ಹಸಿಮೆಣಸಿನ್ಕಾಯಿ 2, 1 ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ, 1 ದಪ್ಪ ಸೈಜ್ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1/4 ಕಪ್ ಬರುತ್ತೆ, ಅಷ್ಟು ಹಾಕೊಳ್ತಿದ್ದೀನಿ. ಮಸಾಲೆ 1 ಅರ್ಧ ಇಂಚು ಚಕ್ಕೆ, ಲವಂಗ 3, ಮೆಣಸು 4ರಿಂದ 5 ಕಾಳು, ಜೀರಿಗೆ 1 ಟೀ ಸ್ಪೂನ್, ಗಸಗಸೆ 1 ಟೀ ಸ್ಪೂನ್. ಇದೆಲ್ಲನೂ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಹಸಿ ಘಮ ಹೋಗಬೇಕು. ಹೈ ಫ್ಲೇಮಲ್ಲಿ ಈ ಒಂದು ಮಸಾಲೆ ಎಲ್ಲ ಬಿಸಿ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 2 ನಿಮಿಷ ಬಿಸಿ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಹಿಂಗೆ ಮುಟ್ಟಿದ್ರೆ ಸಾಫ್ಟ್ ಆಗಿದೆ, ಜೊತೆಗೆ ಮಸಾಲೆ ಕೂಡ ಗಮ್ಮ ಅಂತ ಇದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಕೊನೆಯಲ್ಲಿ ಹಸಿ ತೆಂಗಿನ ತುರಿ 1/4 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಬಾಣಲಿ ಶಾಖಕ್ಕೆ ತೆಂಗಿನಕಾಯಿ ತುರಿ ಕೂಡ ನಾರ್ಮಲ್ ಅಂದರೆ ಚೆನ್ನಾಗಿ ಬಿಸಿ ಆಗುತ್ತೆ. ಯೂಶ್ವಲಿ ನಾನೇನು ಮಾಡ್ತೀನಿ ಅಂತ ಅಂದರೆ, ಒಂದು ತೆಂಗಿನಕಾಯಿನ ಒಡ್ಕೊಂಡು ಅದು ಕಂಪ್ಲೀಟ್ ತುರಿದು ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಫ್ರೀಝರಲ್ಲಿ ಇಟ್ಕೊಂಡ್ರೆ ನಾವು ಉಪಯೋಗಿಸೋದು 10ರಿಂದ 15 ನಿಮಿಷ ಮುಂಚೆ ತೆಗೆದ್ರೆ ಆವಾಗ ನಾರ್ಮಲ್ ಇದಕ್ಕೆ ಬರುತ್ತೆ. ನೀವು ಚಟ್ನಿ ಇಂಥವೆಲ್ಲ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಅಂದರೆ, ಉಗುರು ಬೆಚ್ಚಗಿರೋ ನೀರನ್ನ ಚಟ್ನಿ ರುಬ್ಬೋ ಟೈಮಲ್ಲಿ ಹಾಕ್ಕೊಂಡ್ರೆ ನಾರ್ಮಲ್ ಟೆಂಪ್ರೇಚರ್ಗೆ ಈ ಒಂದು ತೆಂಗಿನಕಾಯಿ ಇದಾಗುತ್ತೆ. ಇನ್ನು ಸಾರು ಪಲ್ಯ ಇವಕ್ಕೆಲ್ಲ ನಾವು ಬಿಸಿ ಮಾಡೇ ಮಾಡ್ತೀವಿ, ಹಾಗಾಗಿ ಏನು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ವಿಜುವಲ್ ಇಂಪ್ಯಾರ್ಡ್ ಯಾರೇ ಆಗಿರಲಿ ತುರಿದು ಫ್ರೀಝರಲ್ಲಿ ಇಟ್ಕೊಂಡ್ಬಿಡಿ, ಆವಾಗ ನಿಮಗೆ ತುಂಬಾ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಹುರಿದಿರುವಂಥ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಮೊದಲು ಇದನ್ನು ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ 1 ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು. 1 ಅರ್ಧ ಕಪ್ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕ ಎತ್ತಿಟ್ಕೊಂಡು ಕುಕ್ಕರಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರ್ತೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೊತೆಯಲ್ಲೇ ಇಂಗು, ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ತೀನಿ. 1 ಈರುಳ್ಳಿ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೆ, ಇವಾಗ 1 ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿದು ಹಸಿ ಘಮ ಹೋದರೆ ಸಾಕು. ಇವಾಗ 1 ಕಪ್ಪು 250 ml ಕಪ್ಪಲ್ಲಿ 1 ಕಪ್ಪಷ್ಟು ಎಳೆ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಡಿಸ್ಬಿಟ್ಟು ಒಂದ್ಸಲ ತೊಳೆದು ಬಿಟ್ಟೆ ಹಾಕ್ಕೊಳ್ಳಿ, ಆವಾಗಲೇ ಈ ಅವರೆಕಾಳು ಚೆನ್ನಾಗಿರುತ್ತೆ. ಯಾಕೆಂದರೆ ಅದರಲ್ಲಿ ಹುಳ ಇರುತ್ತೆ ಅಥವಾ ಬಿಡಿಸೋ ಟೈಮಲ್ಲಿ ಏನಾದರೂ ಗಲೀಜು ಅನಿಸುತ್ತೆ. ಅವರೆಕಾಳು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ಬಿಸಿ ಆಗಲಿ ಅವರೆಕಾಳು. 1-2 ನಿಮಿಷ ಅವರೆಕಾಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಅವರೆಕಾಳು ಘಮ ಚೆನ್ನಾಗಿ ಬರ್ತಾ ಇದೆ, ಅದ್ರ ಹಸಿ ಘಮ ಎಲ್ಲ ಹೋಗಬೇಕು. 1 ಆಲೂಗೆಡ್ಡೆ, 1 ಬದನೆಕಾಯಿನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ನೀರು ತೆಗೆದು ಇವಾಗ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಆಲೂಗೆಡ್ಡೆ ಬದನೆಕಾಯಿನ, ಅದರದ್ದು ಹಸಿ ಘಮ ಹೋಗಲಿ. ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ. ಹಸಿಮೆಣಸಿನ್ಕಾಯಿ ನಾವು ಮಸಾಲೆ ರುಬ್ಬೋ ಟೈಮಲ್ಲಿ ಹಾಕ್ಕೊಂಡಿದ್ದು, ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ತೀನಿ. ರುಬ್ಬಿರೋವಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು 1 ಅರ್ಧ ಲೋಟ ನೀರು ಹಾಕ್ಕೊಳ್ತೀನಿ. ಮಿಕ್ಸರ್ ಜಾರ್ಗೆ ಅರ್ಧ ಲೋಟ ನೀರು ಹಾಕ್ಕೊಂಡು ಉಳಿದಿರೋವಂಥ ಮಿಶ್ರಣನೂ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದರೊಳಗೆ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕುದಿ ಬರೋದಕ್ಕೆ ಶುರು ಆಗಲಿ. ಕುದಿ ಬರ್ತಿದ್ದ ಹಾಗೆ ಸಾಂಬಾರು ಹದಕ್ಕೆ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಕುದಿ ಬರೋಕ್ಕೆ ಶುರು ಆಗಿದೆ, ಮಸಾಲೆ ಕೂಡ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಸಾಂಬಾರು ಹದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ಬಿಡ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಒಟ್ಟಾರೆ ನಾನು ಹತ್ತತ್ರ ಎಲ್ಲ ಸೇರಿದ್ರೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ 2 ಕಪ್ಪು 2/4 ಕಪ್ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ, ಹದ ಸಾಂಬಾರು ಹದಕ್ಕೆ ಇರುತ್ತೆ. ಇದು ಚೆನ್ನಾಗಿ ಕುದಿ ಬರ್ತಿದ್ದ ಹಾಗೇ ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು ವಿಷಲ್ ಕೂಗಿಸ್ಕೊಳ್ತೀನಿ. ಚೆನ್ನಾಗಿ ಕುದಿ ಬರೋಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ ನೀವು ರುಚಿ ನೋಡಬೇಕು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ಸಾಂಬಾರು ಪೌಡರ್ನ ಹಾಕ್ಕೊಂಬಿಡಿ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊಳ್ತೀನಿ. ಆವಾಗ ಅವರೆಕಾಳು ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಪ್ರೆಷರ್ ಬಿಟ್ಟಿದೆ. ಲಿಡ್ ಓಪನ್ ಮಾಡ್ತಿದ್ದ ಹಾಗೆ ಅವರೆಕಾಳಿನ ಘಮ ಬರ್ತಾ ಇದೆ, ಜೊತೆಗೆ ಮಸಾಲೆ ಘಮ ಕೂಡ. ಇವಾಗ ಸ್ಟವ್ ಆನ್ ಮಾಡಿಕೊಂಡು 1-2 ಕುದಿ ಕುದಿಸ್ಕೊಳ್ಳೋಣ. ನಿಮ್ಗೆ ಎಷ್ಟೊಂದು ಬಾರಿ ಹೇಳಿದ್ದೀನಿ, ಯಾವುದೇ ಒಂದು ಸಾಗು ಅಥವಾ ಸಾಂಬಾರು ಮಾಡಿದಾಗ ಕುಕ್ಕರಲ್ಲಿ ಲಿಡ್ ಓಪನ್ ಮಾಡಿದ್ಮೇಲೆ 1-2 ಕುದಿ ಕುದಿಸ್ಕೊಂಡ್ರೆ ಹೊಂದ್ಕೊಳಂಗಾಗುತ್ತೆ. 1 ಟೀ ಸ್ಪೂನ್ ಅಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ನಾನು ಈ ಮಸಾಲೆ ಅವರೆಕಾಳಿನ ಸಾರನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ, ಮುದ್ದೆಗೆ ಜೊತೆಗೆ ಅನ್ನಕ್ಕೆ ಹೊಂದ್ಕೊಳ್ಳೋ ಹಾಗೆ. ನೀವೇನಾದರೂ ಇದನ್ನೇ ಚಪಾತಿ ಅಥವಾ ದೋಸೆ ಇಡ್ಲಿಗೆ ಮಾಡ್ಕೊಳ್ಳೋದಾದರೆ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕ ಹಾಗೆ ಖಾರ ಉಪ್ಪು ಎಲ್ಲ ಹಾಕ್ಕೊಳ್ಳಿ, ಆವಾಗ ಅದಕ್ಕೆ ಕೂಡ ಹೊಂದ್ಕೊಳಂಗಾಗುತ್ತೆ. ಎಷ್ಟು ರುಚಿಯಾಗಿದೆ ಗೊತ್ತಾ, ಸಾಕು ಕುದಿಸ್ಕೊಂಡಿರೋದು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಮಸಾಲೆ ಅವರೆಕಾಳಿನ ಸಾರು ಸವಿಯಲು ರೆಡಿಯಾಗಿದೆ. ಈ ಒಂದು ಸಾರನ್ನ ಮುದ್ದೆ ವೈಟ್ ರೈಸ್ ಜೊತೆ ಹಾಕ್ಕೊಂಡು ತಿಂತಾ ಇದ್ರಂತೂ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರಬೇಕು ಅಂತ ಅನಿಸುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.